ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಈಗಾಗಲೇ ನೋಡ್ತಾ ಇದ್ದೀರಾ, ನಾನು ವರ್ಕ್ ಮಾಡಿರುವಂಥ ಬ್ಲೌಸನ್ನು ಕಟಿಂಗನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನಾನು ಇದರ ಸ್ಲೀವ್ಸ್ ಕಟಿಂಗನ್ನು ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಈಗ ನಾನು ಬಾಡಿ ಪಾರ್ಟ್ ಫುಲ್ಲು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನೂ ಕಟಿಂಗ್ ಮಾಡ್ತೀನಿ. ಈಗ ಇದರಲ್ಲಿ ಈ ಕಟಿಂಗನ್ನು ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ಜೊತೆಗೆ ಈಗ ಈ ವಿಡಿಯೋನ ಫುಲ್ ವಿಡಿಯೋ ನೋಡಿ. ಆದಷ್ಟು ನೀವು ವಿಡಿಯೋ ನೋಡಬೇಕಾದ್ರೆ ಫುಲ್ ವಿಡಿಯೋ ನೋಡಬೇಕಾಗತ್ತೆ. ಯಾಕೆಂದರೆ ಸ್ಟಾರ್ಟಿಂಗ್ ಸ್ವಲ್ಪ ನೋಡಿ ಇದು ಗೊತ್ತಿರುತ್ತೆ ಅಂದ್ಕೊಂಡು ನೀವು ಕೊನೆಯಲ್ಲಿ ನೋಡಿದ್ರೆ ಯಾವುದೇ ಡೀಟೇಲ್ಸ್ ನಿಮಗೆ ಸಿಗಲ್ಲ, ಜೊತೆಗೆ ಅರ್ಥನೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರುವವರು ಒಂದೇ ಚಾನಲಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದೇ ಚಾನಲಲ್ಲಿ ನಿಮ್ಗೆ ಆರಿ ವರ್ಕ್ ಸಿಗುತ್ತೆ, ಕ್ರೋಸಾ ಕುಚ್ಚು ಸಿಗುತ್ತೆ, ಬೇಬಿ ಕುಚ್ಚು ಸಿಗುತ್ತೆ, ಜೊತೆಗೆ ಕಟಿಂಗ್ಸ್ ಯಾವುದೇ ಕಟಿಂಗ್ಸ್ ಆಗ್ಬೋದು, ಯಾವುದೇ ಸ್ಟಿಚಿಂಗ್ ಆಗ್ಬೋದು, ಪ್ರತಿಯೊಂದು ನಮ್ಮ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮಿಸ್ ಮಾಡದೆ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಬನ್ನಿ ಈಗ ಕಟಿಂಗನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಜೊತೆಗೆ ಈಗ ನೋಡಿ, ಈಗ ಆಲ್ಮೋಸ್ಟ್ ಇದೆಲ್ಲ ಮಾರ್ಕಿಂಗ್ ಆಗಿಬಿಟ್ಟಿದೆ. ಈಗ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಯಾಕೆಂದರೆ ನಾನು ವರ್ಕ್ ಮಾಡಬೇಕಾದ್ರೆ ನಾನು ಮಾರ್ಕನ್ನು ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ಮಾರ್ಕ್ ಆಗಿದೆ. ಈಗ ನೋಡ್ಬೋದು, ಇಲ್ಲಿಂದ ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿಂದ ಇಲ್ಲಿಗೆ ನಾವು ಈ ಎಡ್ಜ್ಗೆ 12 ಅಂದರೆ 10 ಇಂಚು 40 ಎದೆ ಸುತ್ತಳತೆಯ ಬ್ಲೌಸ್. ಇದು 24 ಅಂದರೆ 10 40 ಬರುತ್ತೆ. ಅದರಲ್ಲಿ ಅರ್ಧ 20 ಬರುತ್ತೆ. ನಾವು 2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಾಗ ಅದು 24 ಅಂದರೆ 12 10 + 2 12 10 ಇಂಚು ರೆಡಿ ಬರುತ್ತೆ. 2 ಇಂಚು ನಮಗೆ ಮಾರ್ಜಿನ್ಗೆ ಬಿಟ್ಕೊತೀವಿ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಇಟ್ಕೊಂಡು ನೋಡ್ಬೋದು 11.5 12 ಇಂಚು ಬರುತ್ತೆ. ನಮಗೆ ಇಷ್ಟು ಅಳತೆ ಸಾಕಾಗತ್ತೆ. ಈಗ ನಾವು ಇಲ್ಲಿಂದ ನೋಡಿ, ಇಲ್ಲಿ ತೋರಿಸ್ತೀನಿ ಸೆಂಟರ್ಗೆ ಯಾವ್ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಳ್ತೀನಿ ಅಂತ ನೋಡಿ. ಇಲ್ಲಿ 6 ಇಂಚು 12 ಇದೆ. ಶೋಲ್ಡರು ಹಾರ್ಮೋಲ್ ಹತ್ರ ನಾವು ಪಾಯಿಂಟ್ ಮಾಡ್ತೀವಿ ನೋಡಿ, ಅದು ನಾವು 6 ಇಂಚನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು 2.5 ಇಂಚು 2.5 ಇಂಚು ವಿಡ್ತನ್ನು ಇಟ್ಕೊಂಡಿದ್ದೀನಿ. ಇಲ್ಲಿಂದ ಬಂದು ನೋಡಿ, ಇಲ್ಲಿಂದ ನಾವು ಕನ್ಸಿಡರ್ ಮಾಡಬೇಕು 3.5 ಇದೆ. ನಮಗೆ 3.5 ಯಾಕೆ ಅಂದರೆ ನಮ್ಮ 3 ಇಂಚಷ್ಟು ನಮಗೆ ಪಟ್ಟಿ ಸಿಗತ್ತೆ. ಆ ಕಡೆ 1/4 ಇಂಚ್ ಈ ಕಡೆ 1/4 ಇಂಚು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ. ಅಷ್ಟು ನೋಡಿ. ಇಲ್ಲಿ ನಾನು 6 ಇಂಚಿಗೆ ಎಲ್ ಶೇಪಲ್ಲಿ ಹಾಕ್ತಾ ಇದ್ದೀನಿ ನೋಡಿ. 6 ಇಂಚ್ಗೆ ಮಾರ್ಕನ್ನು ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು 1.5 ಇಂಚಿಗೆ ನಾನು ಮಾರ್ಕನ್ನು ಆಲ್ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಇಷ್ಟು ನಾನು ಕಟಿಂಗ್ ಮಾಡೋದಕ್ಕೆ ಹಾಕೊಂಡಿದ್ದೀನಿ. ಇಲ್ಲಿಂದ ಬಂದು 10 ಇಂಚಿಗೆ ನೋಡಿ, 10 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡ್ರೆ ಆಯಿತು. ಇಷ್ಟು ನಮಗೆ ಇಲ್ಲದು. ಇಲ್ಲಿ ನಾವೇನು ವರ್ಕ್ ಮಾಡಿದ್ದೀವೋ ಅದಷ್ಟನ್ನು ಕಟ್ ಮಾಡ್ಕೋಬೇಕು. ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅದಷ್ಟನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ, ಇಲ್ಲಿಂದ ತೆಗೆದು ನಾನು ಇಲ್ಲಿ ಇದೇನಿದೆ ಇಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ಈ ರೀತಿ ಮಡ್ಚ್ಕೊಂಡ್ರೆ ನಮಗೊಂದೊಳ್ಳೆ ಪಿಕ್ಚರ್ ಸಿಗತ್ತೆ. ಆ ಕಡೆ ಈ ಕಡೆ ಏನು ಹೆಚ್ಚು ಕಡಿಮೆ ಬರಲ್ಲ. ಈ ರೀತಿ ಇಟ್ಕೊಂಡು ಇದನ್ನು ಮಧ್ಯದಲ್ಲಿ ಇದು ಸೆಂಟರ್ಗೆ ಬರಬೇಕು ಫ್ರೆಂಡ್ಸ್. ಇದು ಇಲ್ಲಿ ನೋಡಿ ಯಾವ ರೀತಿ ಇಟ್ಕೋಬೇಕು ಅಂದರೆ, ಇದು ಎಡ್ಜ್ ಏನಿದೆ ಕಾಣಿಸ್ತಿದೆಯಾ, ಇಲ್ಲಿ ನಾವು ಮಾಡಿರುವಂಥ ವರ್ಕ್ ಏನಿದೆಯಲ್ಲ ಅದು ಎರಡು ಒಂದೇ ಸಮಕ್ಕೆ ಬರಬೇಕು ನೋಡಿ. ಈ ರೀತಿ ಇಟ್ಕೊಂಡು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ನೋಡಿ. ಈ ಎಡ್ಜು ಮತ್ತು ಈ ಎಡ್ಜು ಮತ್ತು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿ ಇದೆಯಾ ಅಂತ. ಇಷ್ಟು ಇಟ್ಕೊಂಡ್ರೆ ನಮಗೆ ಇಲ್ಲಿ ಪಟ್ಟಿ ಎಷ್ಟು ಬೇಕು ಅನ್ನೋದು ಸಿಗತ್ತೆ ನೋಡಿ. ಇದಿಷ್ಟ ಆದ ನಂತರ ಈಗ ನಾವಿಲ್ಲಿ ಕಟಿಂಗನ್ನು ಮಾಡ್ಕೊಂಡ್ಬಿಡೋಣ. ಇದಿಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ. ಆಲ್ರೆಡಿ ಎಲ್ಲ ಮಾರ್ಕಿಂಗ್ ಆಗಿರುತ್ತೆ. ನಾವು
ಕಟಿಂಗನ್ನು ಮಾಡ್ಕೋಬೋದು ಈಸಿಯಾಗಿ. ನೋಡಿ ಇದು ವೇಸ್ಟು. ಈಗ ನಾನು ಇದನ್ನು ಯಾವ ರೀತಿ ಕಟ್ ಮಾಡ್ಕೊತೀನಿ ನೋಡಿ. ಈಗ ಹಾರ್ಮೋಲ್ ಹತ್ರ ಕಟಿಂಗ್ ಆಗಿದೆ ಪರ್ಫೆಕ್ಟಾಗಿ. ಈಗ ನಾವು ಇದನ್ನು ನೆಕ್ಕನ್ನು ಕಟಿಂಗ್ ಮಾಡ್ಕೋಬೇಕು. ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ, ಈಗ ಎಡ್ಜ್ಗೆ ನಮಗೆ ಸ್ಟಿಚಿಂಗ್ ಬರಬೇಕು. ಸ್ಟಿಚಿಂಗ್ ಬಂದ ನಂತರ ನಮಗೆ ಅದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಬಟ್ಟೆ ಬೇಕು. ನಾವು ಇದನ್ನು ಆದಷ್ಟು ಇದನ್ನು ಅಳತೆ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಅಳತೆ ಆಗಿದೆ, ವರ್ಕ್ ಆಗಿದೆ, ಎಲ್ಲ ಆಗಿದೆ. ಈಗ ನಾನು 1/4 ಇಂಚು ಅರ್ಧ ಇಂಚ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇಷ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂತ ಹೇಳ್ತೀನಿ. ಯಾಕೆ ಇಷ್ಟು ಬಟ್ಟೆ ಬಿಡ್ತಿದ್ದೀರಾ ನೀವು, ಸ್ವಲ್ಪನೇ ಸಾಕಲ್ವ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಫಸ್ಟು ಇದನ್ನು ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಟ್ಟೆ ಜಾಸ್ತಿನೇ ಇರಲಿ. ಬಟ್ಟೆ ಜಾಸ್ತಿ ಇದ್ದರೆ ನಾವು ಅದನ್ನು ರೆಡಿ ಮಾಡ್ಕೋಬೋದು. ಕಡಿಮೆ ಇದ್ದಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ. ನಮಗೆ ಪರ್ಫೆಕ್ಟಾಗಿ ಅದು ಕೊನೆ ಫಿನಿಶಿಂಗ್ ಅನ್ನೋದು ಸ್ಟಿಚಿಂಗಲ್ಲಿ ಬರಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಮಾಡಿರುವಂಥ ಡಿಸೈನ್ ಮಾಡಿದ್ದೀನಲ್ಲ, ಅದಕ್ಕೂ ಏಟಾಗಬಾರ್ದು. ಅದಕ್ಕೂ ನಮಗೆ ಬಟ್ಟೆ ಬೇಕಾಗತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ, ಅದಕ್ಕೂ ಬಟ್ಟೆ ಬೇಕಾಗತ್ತೆ. ಅದನ್ನು ಯಾವ ರೀತಿ ಈ ರೀತಿ ಇರುವಂಥದ್ದನ್ನು ಡೋರಿ ರೂಪಕ್ಕೆ ನಾನು ಯಾವ ರೀತಿ ಪರ್ಫೆಕ್ಟಾಗಿ ತರ್ತೀನಿ ಅಂತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ. ಮಿಸ್ ಮಾಡ್ದಂತೆ ನೋಡಿ. ನೋಡಿ ಈ ರೀತಿ ಆಯ್ತಲ್ವಾ. ಇದನ್ನು ಸೈಡ್ಗೆ ಎತ್ತಿಡಬೇಕು, ಬಿಸಾಕಬೇಡಿ. ಇದು ಬೇಕೇ ಬೇಕು ನಿಮಗೆ, ಇಲ್ಲಾಂದರೆ ಇಷ್ಟು ಕೆಲಸ ನಾವು ಮಾಡೋದಕ್ಕೆ ಪುನಃ ಹಿಂಸೆ ಆಗತ್ತೆ. ಈಗ ನೋಡಿದ್ರಲ್ಲ, ಇಷ್ಟನ್ನ ಏನಕ್ಕೆ ಮ್ಯಾಮ್ ನೀವು ಬಿಟ್ಕೊಂಡಿದ್ದೀರಿ ಅಂತ ಕೇಳ್ಬೋದು ನೀವು. ಈಗ ನಮಗೆ ಕಟಿಂಗಲ್ಲಿ ಇಷ್ಟು ಬಂತು, ಅಕಸ್ಮಾತ್ ನಾವು ಇಲ್ಲಿಗೆ ಕಟ್ ಮಾಡ್ಕೊಂಡು ಬಿಟ್ವಿ ಅಂತನ್ನಿ, ಆಗ ನಾವು ಸ್ಟಿಚಿಂಗ್ ಮಾಡ್ತೀವಿ. ಲೈನಿಂಗ್ ಮೇಲೆ ಹಾಕಿ ಇದನ್ನು ಸ್ಟಿಚಿಂಗ್ ಮಾಡ್ತೀವಿ. ಆ ಸ್ಟಿಚಿಂಗ್ ಮಾಡುವಾಗ ಹೊಲಿಗೆ ಸ್ವಲ್ಪ ಒಳಗಡೆ ಬೀಳ್ತು, ನಾವು ನ್ಯಾಚ್ ಮಾಡ್ಕೊತೀವಿ. ಇದನ್ನು ಸುತ್ತ ನ್ಯಾಚ್ ಮಾಡ್ಕೊತೀವಿ. ಆ ಮಾಡ್ಕೋವಾಗ ನಮಗೆ ಬಟ್ಟೆ ಸೈಡಿಗೆ ಬೀಳ್ತು, ವರ್ಕ್ ಮೇಲೆ ಬೀಳ್ತು ಅಂದರೆ ಫುಲ್ ಬ್ಲೌಸ್ ಹಾಳಾಗತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಉದ್ದನೇ ಇರಲಿ. ನಾವು ಈ ಎಡ್ಜ್ಗೆ ಹೊಲಿಗೆ ಹಾಕೊಂಡು ನಾವು ಕಟಿಂಗ್ ಮಾಡುವಂಥ ನ್ಯಾಚ್ ಮಾಡುವಂಥದ್ದು ಇದಕ್ಕೆ ಬೀಳುತ್ತೆ. ಆಗ ನಮ್ಗೆ ಯಾವುದೇ ತೊಂದರೆ ಆಗಲ್ಲ. ಎಕ್ಸ್ಟ್ರಾ ಬಂದ ಪೀಸನ್ನು ಕಟ್ ಮಾಡಿ ತೆಗೆದ್ರೆ ಆಯಿತು. ಏನು ನಾವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಅದು ಎಕ್ಸ್ಟ್ರಾ ಪೀಸು ವೇಸ್ಟೇ ಅದು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗೆ ಬಿಟ್ಕೊಳ್ಳಿ. ಈಗ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಕಟಿಂಗ್ ಎಷ್ಟು ಈಸಿಯಾಗಿ ಆಗೋಯ್ತಲ್ವ. ಇದರ ಮಾರ್ಕಿಂಗ್ ವಿಡಿಯೋ ಇದೆ, ಖಂಡಿತವಾಗ್ಲೂ ನೋಡಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ತುಂಬಾ ನೀಟಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಆಮೇಲೆ ಇನ್ನೊಂದು ವಿಷಯ, ನಾನು ಹೇಳ್ಕೊಡುವಂಥ ರೀತಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನೋಡಿ ಇದಾಯಿತು. ಇದು ನೋಡ್ರಿ ಈ ರೀತಿ ಇಟ್ಟಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಇಲ್ಲೇ ಪರ್ಫೆಕ್ಟ್ ಒಂದು ಪಿಕ್ಚರೇ ಸಿಕ್ಬಿಡತ್ತೆ. ನೋಡಿ ಬ್ಲೌಸ್ ರೀತಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಂತೂ ಬ್ಲೌಸು ಭಾರಿ ಮುದ್ದಾಗಿ ಬರುತ್ತೆ. ಡಿಸೈನ್ ಅಷ್ಟು ಚೆನ್ನಾಗಿದೆ. ಮತ್ತು ಕಟಿಂಗ್ ಆಗ್ಬೋದು, ಸ್ಟಿಚಿಂಗನ್ನು ತೋರಿಸ್ತೀನಿ. ಖಂಡಿತ ಮಿಸ್ ಮಾಡದಂತೆ ನಮ್ಮ ವೀಡಿಯೋಸ ಪ್ರತಿದಿನ ಹಾಕ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದಂತೆ ವೀಡಿಯೋಗಳನ್ನ ನೋಡಿ. ಆದಷ್ಟು ಲೈಕ್ ಕೊಡಿ ಫ್ರೆಂಡ್ಸ್. ಆದಷ್ಟು ಇನ್ನಷ್ಟು ನಮ್ಮ ವೀಡಿಯೋಸ್ ಮುಂದೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ತುಂಬಾ ಚೆನ್ನಾಗಿದೆ. ಆಯ್ತಿದು ಇಟ್ಬಿಟ್ಟು ಫ್ರಂಟ್ ನೆಕ್ ಏನಿದೆಯಲ್ಲ, ಫ್ರಂಟ್ ನೆಕ್ಕನ್ನು ತಗೊಳ್ಳೋಣ. ಈಗ ನೋಡಿ ಇದು ಬ್ಯಾಕ್ ನೆಕ್ಕು, ಇದು ಫ್ರಂಟ್ ನೆಕ್ಕನ್ನು ಮಡಚಿಟ್ಟಿದ್ದೀನಿ. ಈಗ ನೋಡ್ಬೋದು ಇಲ್ಲಿ ನೋಡಿ ಎರಡು ಒಂದೇ ಸಮಕ್ಕಿದೆ. ಮತ್ತೆ ಇಲ್ಲಿ ನೀವು ಇದನ್ನು ಯಾವ ರೀತಿ ಕಂಡಿಡ್ಕೋಬೇಕು ಅಂದರೆ ನೋಡಿ, ಇಲ್ಲಿ ಇದು ಹಾಕಿರುವಂಥ ಎಡ್ಜ್ ಏನಿದೆಯಲ್ಲ, ಇದು ಕರೆಕ್ಟಾಗಿ ಅಲ್ಲಿಗೆ ಬರಬೇಕು. ಇಲ್ಲಿ ನೋಡಿ ಈ ರೀತಿ ನೋಡಿಕೊಂಡು ಇಲ್ಲಿ ನೋಡಿದ್ರಲ್ಲ, ಇಲ್ಲಿಗೆ ಬರಬೇಕು. ಅಲ್ಲಿಗೆ ನೀಟಾಗಿ ಇಟ್ಕೊಳ್ಳಿ. ಈಗ ನೋಡಿ ಇದನ್ನು ಈ ರೀತಿ ಬರ್ಕೊಂಡ್ರೆ ಆಯಿತು. ಇದೇನಿದೆ ಅಲ್ಲ, ಇದ್ರ ಅಳತೆಗೆ ಬರ್ಕೊಂಡು ನಂತರ 1/2 ಇಂಚು ನಾವು ಶೇಪನ್ನು ತಗೊಂಡ್ರೆ ಆಗತ್ತೆ. ನೋಡಿ ಈ ರೀತಿ ತಗೋಬೇಕು. ಮತ್ತು ಇದನ್ನು ಏನು ಮಾರ್ಕ್ ಮಾಡಿದ್ದೀನಿ ಅಂದರೆ ಶೇಪ್ಗೆ, ಇದು ನಮ್ಮ ಫ್ರಂಟ್ ನೆಕ್ ಆಗಿರೋದ್ರಿಂದ ಶೇಪಿಗೆ ಬರುತ್ತೆ. ಇಲ್ಲಿ 2 ಇಂಚು ಮಾರ್ಜಿನಿಗೆ ಬರುತ್ತೆ. ಜೊತೆಗೆ ಇಲ್ಲಿ ನಾವು ಉದ್ದನ ನೋಡ್ಕೊಂಡು ಸ್ಟಿಚಿಂಗ್ ಮಾಡುವಾಗ ನೋಡಿ ಫಸ್ಟ್ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ನೋಡಿ ನೆಕ್ಕನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಬಂದು ನೋಡಿ, ಇಲ್ಲಿ ಬಂದು ಸ್ವಲ್ಪ ಒಳಗಡೆಗೆ ತಗೋಬೇಕು.
ಯಾಕೆಂದರೆ ಇದು ವರ್ಕು ಸ್ಟಿಚಿಂಗ್ ಹೋಗುತ್ತೆ, ಅದಕ್ಕೋಸ್ಕರ. ಎಷ್ಟು ಬಂತು, ನಾನು ಉದ್ದನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಇಲ್ಲೇ ತೆಗೆದುಬಿಡ್ತೀನಿ ನೋಡಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅಲ್ಲ ಅದನ್ನು ಕಟ್ ಮಾಡಿಬಿಟ್ಟು ನಾವು ಈಗಾಗಲೇ ಮಾರ್ಕಿಂಗನ್ನು ಮಾಡಿದ್ದೀವಲ್ಲ ಅಲ್ಲಿಗೆ ಕಟ್ಟಿಂಗನ್ನು ಮಾಡ್ಕೊಳ್ಳುವಂಥದ್ದು ನೋಡಿ. ಪುನಃ ಈ ಕಡೆನೂ ಅಷ್ಟೇ ಅದೇ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಕಟ್ಟಿಂಗನ್ನು, ಯಾಕೆಂದರೆ ಇವಾಗಲೇ ಮಾರ್ಕಿಂಗ್ ಆಗೋಗಿರುತ್ತೆ. ನಾವು ಮಾರ್ಕರ್ ಪೆನ್ಸಿಲ್ ಈಗಾಗಲೇ ಹೇಳಿದ್ದೀನಿ ನಾನು. ಮಾರ್ಕರ್ ಪೆನ್ಸಿಲಲ್ಲಿ ನೋಡಿ ಈ ರೀತಿ ಬಂತು. ಈಗ ನೋಡಿ ಇಲ್ಲಿ ನಾನು ಶೇಪನ್ನು ಒಂದು 1/2 ಇಂಚಷ್ಟು ಶೇಪನ್ನು ತೆಗಿತೀನಿ. ಇದಿಷ್ಟು ಬಂದರೆ ಇದಾಯಿತು. ಇಲ್ಲಿ ಎಕ್ಸ್ಟ್ರಾ ಏನು ಬಂದಿದೆ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರಂಟ್ಗೂ ಬ್ಯಾಕ್ಗೂ ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ. ಈಗ ನೋಡಿ ರೆಡಿ 17 ಇಂಚಿದೆ, ನಮಗೆ 16.5 16.25 ನಮಗೆ ರೆಡಿ ಸಿಗತ್ತೆ ನೋಡಿ. ಈಗ ನಮಗೆ ಇಲ್ಲಿ ನಮಗೆ ಎಷ್ಟು ಬೇಕಾಗತ್ತೆ ಅಂದರೆ ಇದು 17 ಇದ್ದರೆ ಇದು 18.25 ಇರಬೇಕು ನೋಡಿ. ಇಲ್ಲಿ ಬಟ್ಟೆ ಇದೆ ಅಂತ ತಿಳ್ಕೊಳ್ಳೋಣ, 18.25 ಇರಬೇಕಾಗತ್ತೆ. ಇಲ್ಲೂ ಅಷ್ಟೇ 18.25ಗೆ ಲೆಕ್ಕ ಹಾಕೊಂಡು ಇಲ್ಲಿಂದ 4 ಇಂಚು, ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ 17 ಇದೆ, 18.25ಗೆ ಇಲ್ಲಿ ನೋಡಿ ಇಲ್ಲಿ ಬಟ್ಟೆ ಇದೆ ಅಂತ ತಿಳ್ಕೊಂಡು ಇಲ್ಲಿಂದ ಇಲ್ಲಿಗೆ 3 ಇಂಚ್ಗೆ ಒಂದು ಗರಿಯನ್ನು ಹಾಕೊಳ್ಳೋಣ. ಈಗ ಇದಿಷ್ಟನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಈ ರೀತಿ ಬಂದು ಈ ರೀತಿ ಬರುತ್ತೆ ನೋಡಿದ್ರಲ್ಲ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿಗೆ ಕ್ರಾಸ್ ಬೆಲ್ಟ್ ಏನು ಬರುತ್ತೆ ನೋಡಿ, ಈ ಕ್ರಾಸ್ ಬೆಲ್ಟನ್ನು ನಾವು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಎಕ್ಸ್ಟ್ರಾ ನಾವು ಬೇರೆ ಇಲ್ಲಿ ಮಿಕ್ಕಿದೆ ನೋಡಿ ಬಟ್ಟೆ, ಇದರಲ್ಲಿ ತಗೊಳ್ಳೋಣ. ಈಗ ನೋಡಿದ್ರಲ್ಲ ಇಲ್ಲಿ ನೋಡಿ ಇದು ಫ್ರಂಟ್ ನೆಕ್ ಕಟಿಂಗ್ ಆಗಿದೆ, ಇದು ಬ್ಯಾಕ್ ನೆಕ್ ಕಟಿಂಗ್ ಆಗಿದೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗನ್ನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಏನಿದೆ ಲಟ್ಕನ್ ಡೋರಿ, ಇದನ್ನು ನಾನು ಯಾವ ರೀತಿ ನೀಟಾಗಿ ಡೋರಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಇರುತ್ತೆ, ಖಂಡಿತ ಮಿಸ್ ಮಾಡದಂಥ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಆದಷ್ಟು ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.